ಸೌಂಡ್ ನೋಡಿ, ತುಂಬಾನೇ ಚೆನ್ನಾಗಿದೆ. ಸೊ ನೀವು ಇದಕ್ಕೆ ಕೆಚಪ್ ಸಾಸ್ ಎಲ್ಲ ಹಾಕೊಂಡು ತಿನ್ಬೋದು. ಇದಕ್ಕೆ ನಾನು ಏನೇನು ಹಾಕಿದ್ದೀನಪ್ಪ ಅಂದ್ರೆ ಇನ್ನೊಂದ್ಸತಿ ಹೇಳ್ತೀನಿ ವಿಡಿಯೋದಲ್ಲಿ, ನೀವು ನೋಡಿ ಕೇಳಿಸ್ಕೊಳ್ಳಿ. ಫಸ್ಟ್ ಒಂದು ಅರ್ಧ ಪೌಂಡ್ನಷ್ಟು ಬ್ರೆಡ್ ತಗೊಳ್ಳಿ. ಡಿಪೆಂಡ್ ಆನ್ ನಿಮ್ಮ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ತನು ಕೂಡ ಕ್ಲಾಸ್ ಯೂಟ್ಯೂಬ್ ಚಾನಲ್. ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತೇನ್ ಲಾಗ್ ಮಾಡ್ತಾ ಇದೀನಿ ಅಂದ್ರೆ ಡೈಲಿ ಲಾಗ್ ಇಲ್ಲ, ಏನು ಇಲ್ಲ. ಇವತ್ತು ಕುಕಿಂಗ್ ಲಾಗ್. ಆಲ್ರೆಡಿ ತಮ್ಲೈನ್ ನೋಡಿರ್ತೀರಾ ಏನ್ ಲಾಗ್ ಅಂತ. ನಾನು ಇವಾಗ ಸ್ವಲ್ಪ ಬ್ರೆಡ್ ತಂದಿದ್ದೀನಿ. ನೋಡಿ, ಬ್ರೆಡ್ಗಳಿದೆ, ಅದೆಲ್ಲ ಸೈಡ್ ಎಲ್ಲ ಕಟ್ ಮಾಡ್ಕೊಂಡು ನೆಗೆಟ್ ಮಾಡೋಣ ಅಂತ, ಒಂದು ವೆಜ್ ನೆಗೆಟ್ ಮಾಡೋಣ ಬ್ರೆಡ್ ಅಲ್ಲಿ ಅಂತ. ಇವಾಗ ಆಲೂಗೆಡ್ಡೆ ಹಾಕಿದೀನಿ. ಆಲೂಗೆಡ್ಡೆ ವಿಜಿಲ್ ಬರ್ಬೇಕು. ಅದೊಂದು 2 ವಿಜಿಲ್ ಬರ್ಲಿ. ಸಾಂಬಾರ್ ಇಟ್ಬಿಡೋಣ ಈ ಕಡೆ. ಇನ್ನೊಂದೆರಡು ವಿಜಿಲ್ ಬರ್ಲಿ. ಅಷ್ಟರಲ್ಲಿ ನಾನು ಈ ಸೈಡ್ಸ್ ಏನೇನು ಕಾರ್ನರ್ಸ್ ಇದೆಯಲ್ಲ, ಇನ್ನೊಂದು ಬರ್ಲಿ. ಮೆರೂನ್ ಕಲರ್ ಏನಿದೆಯಲ್ಲ ಅದನ್ನೆಲ್ಲ ಸೈಡಲ್ಲಿ ಕಟ್ ಮಾಡಿ ಇಟ್ಕೊಂಡು ಅದನ್ನ ಗ್ರೈಂಡ್ ಮಾಡಿ ಇಟ್ಕೊಂತೀನಿ. ಯಾಕೆ ಅಂತಂದ್ರೆ ಅದು ನನಗೆ ಸ್ಟಫಿಂಗ್ ಬೇಕಾಗುತ್ತೆ. ಸೊ ಈಗ ಏನೆಲ್ಲ ಬೇಕು ಅಂತ ಪಟ್ ಅಂತ ನೋಡ್ಕೊಳೋಣ ಬನ್ನಿ. ಇವಾಗ ಮೆಣಸಿನ್ಕಾಯಿ ಕಟ್ ಮಾಡ್ಕೊತಾ ಇದೀನಿ. ಖಾರ ಪುಡಿ ಹಾಕೋತೀನಲ್ವಾ, ಸೊ ಮೆಣಸಿನ್ಕಾಯಿ ಒಂದು 5 ತಗೊಂಡಿದ್ದೀನಿ, ಚಿಕ್ಕದೇನೆ. ಚಿಕ್ಕದಾಗಿ ಕಟ್ ಮಾಡ್ಕೊಳೋಣ. ಜಾಸ್ತಿ ದಪ್ಪ ಕಟ್ ಮಾಡ್ಕೊಂಡ್ರೆ ಬಾಯಿಗೆ ಸಿಗುತ್ತೆ, ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಸಿಗಲ್ಲ ಅಂತ ನಡೀತರ. ಸೊ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಒಂದು ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿನೂ ಬೇಕಾಗುತ್ತೆ, ಸಾಕು ಅನ್ಸುತ್ತೆ ನನ್ನ ಪ್ರಕಾರ. ಮೆಣಸಿನ್ಕಾಯಿ ಸಾಕು, ಬೇಡ. ಸೊ ಈಗ ಈರುಳ್ಳಿ ತಗೊಂಡಿದ್ದೀನಿ. ಅದನ್ನ ನೀಟಾಗಿ ಕಟ್ ಮಾಡ್ಕೊಂಡು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಈ ತರ ಈರುಳ್ಳಿ ಎಲ್ಲ ಬ್ಲ್ಯಾಕ್ ಆಗ್ಬಿಟ್ಟಿರುತ್ತೆ, ಅದಕ್ಕೆ ಆ ಪೋಷಣೆ ತೆಗ್ದು ಬಿಡ್ಬೇಕು ನೋಡಿ. ತೆಗೆದ್ರೆ ಬ್ಲ್ಯಾಕ್ ಎಲ್ಲ ಹೋಗುತ್ತೆ. ಚಾಕು ತೊಳ್ಕೊಂಡು ಈರುಳ್ಳಿ ತೊಳ್ಕೊಂಡು ಸಿಗ್ತೀನಿ ನಿಮಗೆ. ಇವಾಗ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತಾ ಇದೀನಿ. ಮಳೆ ಬರ್ತಿದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಈ ಚಾಕು ಸ್ವಲ್ಪ ದೊಡ್ಡ ಚಿಕ್ಕ ತಗೋತೇನೆ. ಫಸ್ಟ್ ಇದನ್ನ ನೀಟಾಗಿ ತುಂಬಾ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ. ನಮ್ಗೆ ಇಷ್ಟ ಆಗದಿರೋದಂದ್ರೆ ಈರುಳ್ಳಿ ಕಟ್ ಮಾಡ್ಬೇಕು. ಯಪ್ಪ ಎಷ್ಟು ಉರಿಯುತ್ತೆ ಗೊತ್ತು. ತುಂಬಾ ಸಣ್ಣ, ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಾನು ಒಂದೆರಡೆರಡು ಆಲೂಗೆಡ್ಡೆ ಹಾಕೊಂತೀನಿ, ಸಾಕಾಗುತ್ತೆ ಅಂತ. ಅದನ್ನ ಫ್ರೀಸ್ ಮಾಡಿ ಇಟ್ಕೋಬಹುದು ನಾವು, ಮಕ್ಳಿಗೆ ಸ್ನ್ಯಾಕ್ಸ್ ತರ. ಇವಾಗ ಮಳೆ ಬರ್ತಿರುತ್ತೆ, ಸ್ನ್ಯಾಕ್ಸ್ ತಿನ್ಬೇಕು ಅನ್ಸುತ್ತೆ, ಔಟ್ಸೈಡ್ ಹೋಗಕ್ಕಾಗಲ್ಲ, ಮತ್ತೆ ಅನ್ನ ಹೇಳ್ದು ಯಾರ್ಯಾರು ಕೊಡ್ಸಲ್ಲ, ಅವ್ರ ಮನೇಲಿ ಈ ತರ ಬ್ರೆಡ್ ತಗೊಬಂದು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಟ್ರೈ ಮಾಡ್ತಿದ್ದೀನಿ, ಫಸ್ಟ್ ಟೈಮ್ ಮಾಡ್ತಿರೋದು ಮನೇಲಿ. ನಾನು ಡಿಮಾರ್ಟ್ಗೆ ವಿಶಾಲ್ ಮಾರ್ಟ್ಗೆಲ್ಲ ಹೋದಾಗೆಲ್ಲ ತಗೊಂಡ್ ಬರ್ತಿದ್ದೆ. ಬಟ್ ಇವಾಗ ಮನೇಲೆ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಿರೋದು. ಈ ತರ ಲೇಯರ್ ಕಟ್ ಮಾಡ್ಕೊಂಡ್ಬಿಟ್ಟು, ಅದು ಚೆನ್ನಾಗಿ ಬರಲಿಲ್ಲ, ಅದಕ್ಕೆ ತೋರಿಸ್ಲಿಲ್ಲ. ಈ ತರ ಕಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಬೌಲ್ಗೆಲ್ಲ ಹಾಕೋತೀನಿ. ಈರುಳ್ಳಿ ಕಟ್ ಮಾಡೋದು ಇದೆಲ್ಲ ಅಡಿಗೆ ಯಾರು ಕಂಡುಹಿಡಿಯೋದು ಅಂತಾನೆ ಗೊತ್ತಿಲ್ಲ. ಸೊ ಇವಾಗ ಸಿಗ್ತೀನಿ ತಡೀರಿ. ಇವಾಗ ಬೌಲ್ ತಗೊಂತಾ ಇದ್ದೀನಿ. ಬೌಲ್ ತಗೊಂಡು ಅದಕ್ಕೆ ಏನ್ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಕಣ್ಣು ಹೋಗ್ತದೆ, ಈರುಳ್ಳಿ ಹಾಕೋತಾ ಇದ್ದೀನಿ. ಇವಾಗ ಬ್ರೆಡ್ ತಗೊಂತೀನಿ. ಕಣ್ಣು ನೋಡಿ ಗೈಸ್, ಬರೀ ಅಷ್ಟು ಕೂದಲಿಕ್ಕೆ ಕಣ್ಣೀರು ಬರ್ತಿದೆ.
ಬ್ರೆಡ್ನ ಈ ತರ ಕಟ್ ಮಾಡ್ಕೊಂತ ಇದೀವಲ್ಲ, ಇದನ್ನ ವೇಸ್ಟ್ ಮಾಡಬೇಡಿ, ಇದು ಬೇಕಾಗುತ್ತೆ. ಯಾಕೆ ಅಂದ್ರೆ ಇದು ಮಿಕ್ಸಿ ಮಾಡ್ಬಿಟ್ಟು ಅದ್ರ ಮೇಲೆ ಸ್ಟಫಿಂಗ್ ಬೇಕಾಗುತ್ತೆ. ಇವಾಗ ನೋಡಿ ಈ ತರ ಪುಡಿ ಪುಡಿ ಮಾಡ್ಕೊಂಡು ಹಾಕೊಳ್ಳಿ. ಫುಲ್ಲು ಎಷ್ಟು ಸಣ್ಣ ಆಗುತ್ತಾ ಅಷ್ಟು ಸಣ್ಣ ಆಗಿ ಈ ಥರ. ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೆ ನೋಡಿ. ಕಟ್ ಮಾಡ್ಕೊಳ್ಳಿ, ಕಾಣಿಸ್ತಿದೆಯಾ? ಈ ಥರ ಕಟ್ ಮಾಡಿಕೊಂಡು ನೆಕ್ಸ್ಟು ಹಿಂಗೆ ಮಾಡಿಕೊಂಡು ಬೌಲ್ ತಗೊಳ್ಳಿ ಅಷ್ಟೇ. ಅದ್ರದ್ದು ಇವಾಗ ಬ್ರೆಡ್ ಆಯಿತು. ಇವಾಗ ಇದಕ್ಕೆ ಸ್ವಲ್ಪ ಆಲೂಗೆಡ್ಡೆ ಹಾಕೋಬೇಕು ನೋಡಿ. ಈ ಥರ ಫುಲ್ ಸಣ್ಣದಾಗಿ ಮಿಕ್ಸ್ ಮಾಡಿಕೊಂಡು ನಾವು ನೋಡಿ ತೆಗೆದ್ಬಿಡೋಣ. ನಾವು ಆಲೂಗೆಡ್ಡೆ ಮಿಕ್ಸ್ ಮಾಡ್ಕೊಂಡಿದ್ವ, ಇದು ಮಾಡ್ಕೊಂಡಿದ್ವಲ್ಲ, ಕೂಗಿಸ್ಕೊಂಡಿದ್ವಲ್ಲ, ಆಲೂಗೆಡ್ಡೆ ಸಿಪ್ಪೆ ತೆಗೆದ್ಬಿಟ್ಟು ಸ್ಮ್ಯಾಶ್ ಮಾಡಿಬಿಟ್ಟು ರೊಡೆ ಹಾಕಿ ನೀಟಾಗಿ ಇದಕ್ಕೆ ಉಪ್ಪು, ಖಾರದ ಪುಡಿ, ಗರಂ ಮಸಾಲೆ, ಚಾಟ್ ಪೌಡರ್ ಇದ್ರೆ ನಿಮ್ಗೆ ಚಾಟ್ ಮಸಾಲೆ ಇದ್ರೆ ಚಾಟ್ ಮಸಾಲೆ ಹಾಕೊಳ್ಳಿ. ಚಾಟ್ ಮಸಾಲೆ ಎಲ್ಲ, ಸೊ ನಾನು ಚಾಟ್ ಮಸಾಲ ಯೂಸ್ ಮಾಡ್ತಿಲ್ಲ. ಇಷ್ಟೆಲ್ಲ ಹಾಕಿ ನೀಟಾಗಿ ಇದನ್ನ ಉಂಡೆ ಕಟ್ಟೋಣ ಬನ್ನಿ. ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಇದನ್ನ ಹಾಕೋತಾ ಇದ್ದೀನಿ. ರುಬ್ಕೋಬೇಕಲ್ಲ, ಹಾಕೊಂಡು ಇವಾಗ ಇದನ್ನ ರುಬ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಅದು ದೊಡ್ಡ ಮಿಕ್ಸಿಗೆ ಹಾಕೊಂಡೆ, ಚಿಕ್ಕ ಮಿಕ್ಸಿಗೆ ಆಗಿಲ್ಲ ಅಂತ ನೋಡಿ. ಈ ಥರ ತರಿಯಾಗಿ ರುಬ್ಬಿಟ್ಕೋಬೇಕಾಗುತ್ತೆ ನೋಡಿ, ಕಾಣಿಸ್ತಿದ್ಯಾ? ಸೊ ಇದನ್ನ ನಾವು ಮೇಲ್ಗಡೆ ಕೋಟಿಂಗ್ಗೆ ಬೇಕಾಗುತ್ತೆ ಅಂತ ಹೇಳಿ ಈ ಥರ ರುಬ್ಬಿಟ್ಕೊಡೋದು. ಇವಾಗ ಇದು ರೆಡಿಯಾಗಿದೆ. ನಾವು ಇದಕ್ಕೆ ಇವಾಗ ಜಸ್ಟ್ ಆಲೂಗೆಡ್ಡೆ, ಖಾರ ಪುಡಿ ಮತ್ತೆ ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಅಷ್ಟೊಂದು ಸ್ಪೂನ್ ಹಾಕೋತೀನಿ, ಒಂದೂವರೆ ಸ್ಪೂನ್ ಹಾಕಿದ್ದೀನಿ ನಾನು. ಇವಾಗ ಇದಕ್ಕೆ ಈಗ ಖಾರ ಪುಡಿ ಹಾಕ್ತೀನಿ. ಮೆಣಸಿನ್ಕಾಯಿ ಹಾಕಿರ್ತೀರ ನೋಡ್ಕೊಂಡು ಹಾಕಿ. ಸೊ ಒಂದು ಅಂದಾಜಲ್ಲಿ 2 ಸ್ಪೂನ್ ಹಾಕ್ತಾ ಇದ್ದೀನಿ. ಇವಾಗ ಗರಂ ಮಸಾಲನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗರಂ ಮಸಾಲೆ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕೊಳ್ಳಿ, ಒಂದು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ, ಸಾಕು. ಇವಾಗ ಇದನ್ನ ನೀಟಾಗಿ ಆಲೂಗೆಡ್ಡೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಇವಾಗ ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ನೋ ಅದನ್ನ ಹಾಕೋತಾ ಇದ್ದೀನಿ. ಅದನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡ್ಕೊಳಕ್ಕಾಗಲ್ಲ, ಅದಕ್ಕೆ ನೀಟಾಗಿ ಕೈ ತೊಳ್ಕೊಂಡು ನೋಡಿ ಈ ಥರ ಕಾಣಿಸ್ತಿದ್ಯಾ ನೋಡಿ, ಈ ಥರ ಬರುತ್ತೆ. ಸೊ ಈ ಥರ ಹಿಂಗೆ ಮಾಡಬೇಕು, ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹೆಂಗೆ ಅಂದರೆ ಸೇಮ್ ಗೋಧಿ ಚಪಾತಿ ಹಿಟ್ಟು ಹೆಂಗೆ ಇದು ಬರುತ್ತೆ ಆ ಥರ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ಕಾಣಿಸ್ತಿದ್ಯಾ? ಎಷ್ಟಿತ್ತು ನೋಡಿ, ಎಷ್ಟಾಗೋಯ್ತು. ಸ್ನ್ಯಾಕ್ಸ್ ಟೈಮ್ಗೆ ನೀವು ಆರಾಮಾಗಿ ಮಕ್ಳಿಗೆ ಮನೇಲೇ ಮಾಡ್ಕೊಡ್ಬೋದು. ಈಚ್ ಕಡೆ ಜಂಕ್ ಫುಡ್ ತಿನ್ಸಲ್ಲ ಅನ್ನೋರು ಈ ರೆಸಿಪಿನ ಆರಾಮಾಗಿ, ಏನು ಅನ್ಹೆಲ್ದಿ ಏನೂ ಹಾಕಿಲ್ಲ ನೋಡಿ, ಎಲ್ಲ ಹೆಲ್ದಿನೇ ಹಾಕಿ ಮಾಡ್ತಿರೋದು. ಸೊ ಚಾಟ್ ಮಸಾಲೆ ಒಬ್ರೊಬ್ರು ಯೂಸ್ ಮಾಡಲ್ಲ, ನಾನು ಯೂಸ್ ಮಾಡಲ್ಲ, ಕಣ್ಣೂರಿದೆ. ಸೊ ಈಗ ಇದನ್ನ ಉಂಡೆ ಮಾಡಿ ನಾನು ನಿಮಗೆ ಸಿಗ್ತೀನಿ. ಈಗೆಲ್ಲ ಆಯಿತು. ಈಗ ನಿಮಗೆ ಎಷ್ಟು ಬೇಕೋ ನೋಡ್ಕೊಳ್ಳಿ, ಎಷ್ಟು ಬೇಕೋ ನೋಡಿಕೊಂಡು ನೀಟಾಗಿ ಉಂಡೆ ಮಾಡಿ. ಯಾವ ಸೈಜಲ್ಲಾದರೂ ನಿಮಗೆ ಮಾಡ್ಕೋಬೋದು.
ಲೆಂತಿ ಬೇಕಾ ಲೆಂತಿ ಮಾಡ್ಕೊಳ್ಳಿ, ರೌಂಡ್ ಬೇಕಾ ರೌಂಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಮಾಡ್ಕೋಬೇಕು. ನಮಗೂ ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತ, ಸುಮ್ಮನೆ ಹಂಗೆ ಟ್ರೈ ಮಾಡೋಣ ಬನ್ನಿ. ನೋಡಿ ಆಲೂಗೆಡ್ಡೆ ಸ್ವಲ್ಪ ಇದಾಗಲಿ ನೀಟಾಗಿ ಈ ಥರ ಇರಲಿ. ಆಲೂಗೆಡ್ಡೆ ತಿನ್ನಕ್ಕೆ ಚೆನ್ನಾಗಿ ಸಿಗುತ್ತೆ ನೋಡಿ ಈ ಥರ. ಸೊ ಸ್ನ್ಯಾಕ್ಸ್ ಟೈಮಲ್ಲಿ ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ತಿನ್ಬೋದು ಮನೇಲಿ. ಎಲ್ಲೂ ಹೊರಗಡೆ ಹೋಗಂಗಿಲ್ಲ, ಏನೂ ಇಲ್ಲ, ಆರಾಮಾಗಿ ಮನೇಲೇ ಮಾಡಿಕೊಂಡು. ಇದಕ್ಕೇನು ಜಾಸ್ತಿ ಏನು ಖರ್ಚಲ್ಲ, ಬ್ರೆಡ್ ಇದ್ರೆ ಸಾಕು ನೋಡಿ. ಆರಾಮಾಗಿ ಸ್ವಲ್ಪ ದೊಡ್ಡ ಆಯ್ತು ಅನ್ಸುತ್ತೆ, ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ. ನೋಡಿ ಈ ಥರ. ನೀಟಾಗಿ ಈ ಥರ. ಈ ಮಳೆ ಬರ್ತಿದೆ ಈಚೆ ಕಡೆ, ಮಳೆ ಬರ್ತಿರೋದಕ್ಕೂ ನಾನು ಮಾಡ್ತಿರೋ ಸ್ನ್ಯಾಕ್ಸ್ಗೂ ಸರಿಯಾಗಿದೆ ನೋಡಿ. ಈ ಥರ ಮಾಡಿ ಸೈಡಲ್ಲಿ ಈ ಥರ ಇಟ್ಕೊಳ್ಳಿ. ಕಾಣಿಸಿದ್ಯಾ? ನಾನು ಒಂದು ಅರ್ಧ ಅಲ್ಲ, 1 ಪೌಂಡ್ ಬ್ರೆಡ್ ತೊಗೊಂಡಿದ್ದೀನಿ. 1 ಪೌಂಡ್ ಬ್ರೆಡ್ಗೆ 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ, 1 ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಒಂದು 5 ಮೆಣಸಿನ್ಕಾಯಿ, ಮತ್ತು 1 ಸ್ಪೂನ್ 2 ಸ್ಪೂನ್ ಅಷ್ಟು ಖಾರ ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ತೊಗೊಂಡಿದ್ದೀನಿ. ಇದು ನಿಮಗೆ ಉಂಡೆ ಆದ್ಮೇಲೆ ಸಿಗ್ತೀನಿ. ಫೈನಲಿ ಇವಾಗ ಇಷ್ಟು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫೈನಲಿ ಇಷ್ಟು ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬನ್ನಿ ಏನು ಪ್ಯಾನ್ನ ಇಟ್ಕೊಂಡು ಎಣ್ಣೆ ಬಿಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅಷ್ಟೇ, ಇನ್ನೇನಿಲ್ಲ. ಫ್ರೈ ಮಾಡಿಕೊಂಡ್ರೆ ರೆಸಿಪಿ ಮುಗೀತು. ಈಗ ಬನ್ನಿ ಗೈಸ್, ಇವಾಗ ನಾನು ಗ್ಯಾಸ್ನ ಆನ್ ಮಾಡಿಕೊಂಡು ಹಚ್ಕೋತಾ ಇದ್ದೀನಿ, ಇಟ್ಕೊತಾ ಇದ್ದೀನಿ, ಪ್ಯಾನ್ ಇಡ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಕಾದಾದ್ಮೇಲೆ ಇದಕ್ಕೆ ಎಣ್ಣೆ ಬಿಟ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಬಿಡೋಣ. ಅದು ಸ್ವಲ್ಪ ಮುಳುಗೋಷ್ಟು ಎಣ್ಣೆ ಬಿಟ್ಬಿಟ್ಟು ನಾವು ಬೋಂಡಾ ಎಲ್ಲ ಹೆಂಗೆ ಫ್ರೈ ಮಾಡ್ತೀವೋ ಸೇಮ್ ಇದು ಹಂಗೆ ಫ್ರೈ ಮಾಡಬೇಕು. ಯಾಕಂದರೆ ಆಲೂ ಫ್ರೈ ಆಗಿದೆ ಆಲ್ರೆಡಿ, ಆಲೂ ಆಲ್ರೆಡಿ ಬೆಂದಿದೆ ಅಲ್ವಾ. ಸೊ ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ, ಸಾಕು ಎಣ್ಣೆ. ಸೊ ಇದೊಂದು ಸ್ವಲ್ಪ ಹೊತ್ತು ಕಾದಾದ್ಮೇಲೆ ಇದೇನಿದೆಯೋ ಇದಿದೆಯಲ್ಲ, ಇದಕ್ಕೆ ನಾವು ಈ ಥರ ಫುಲ್ ಈ ಥರ ಮಾಡ್ಕೋಬೇಕು. ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ಈ ಥರ ಮಾಡ್ಕೋಬೇಕು, ಫುಲ್ಲು ಈ ಥರ ಮಾಡ್ಕೊಬೇಕು. ಈ ಥರ ಮಾಡಿಕೊಂಡು ಎಣ್ಣೆ ಕಾದಿದೆಯಲ್ವ ಅಂತ ನೋಡಿ. ಎಣ್ಣೆ ಕಾದಿದ್ರೆ ಹಂಗೆ ಎಣ್ಣೆಗೆ ಡಿಪ್ ಇಲ್ಲೇನು ಮೇಲ್ಗಡೆ ಕೋಟಿಂಗ್ ಎಲ್ಲ ಮಾಡಿ ಮಾಡಿ ಬಿಡೋದಷ್ಟೆ. ಬನ್ನಿ ಎಣ್ಣೆ ಕಾದಿದೆ, ಸೊ ಇವಾಗ ಬಿಡೋಣ. ಇದು ಸ್ವಲ್ಪ ಎಣ್ಣೆ ವೇಸ್ಟ್ ಆಗುತ್ತೆ, ಯಾಕೆಂದರೆ ನಾವು ಇದು ಕೋಟಿಂಗ್ ಹಾಕಿರ್ತೀವಲ್ಲ, ಅದ ಎಣ್ಣೆ ಸ್ವಲ್ಪ ಬಿಟ್ಕೊಂಡ್ಬಿಟ್ಟಿರುತ್ತೆ ಅಲ್ವಾ. ಸೊ ಎಣ್ಣೆ ಸ್ವಲ್ಪ ವೇಸ್ಟ್ ಆಗುತ್ತೆ. ಒಂದ್ಸತಿ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಒಂದ್ಸತಿ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಮಾಡ್ಕೊಳ್ಳಿ. ನೋಡಿ ನೀಟಾಗಿ ಕೋಟಿಂಗ್ ಮಾಡಿಕೊಂಡ್ರೆ ಕ್ರಿಸ್ಪಿ ಆಗಿರುತ್ತೆ ತಿನ್ನೋದಕ್ಕೆ. ಈಸಿನೂ ಕೂಡ, ಆರಾಮಾಗಿ ವಿತಿನ್ 10 minutes ಅಲ್ಲಿ ಆಗೋಗುತ್ತೆ ಬೇಗ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇವಾಗ 2 minutes ಹಿಂಗಾಡ್ಸೋಣ.
ಗೈಸ್ ನಾವು ಈ KFCಗೆಲ್ಲ ಹೋಗ್ತೀವಲ್ಲ, ವೆಜ್ ನಗೆಟ್ಸ್ ಎಲ್ಲ ತಗೋತೀವಲ್ಲ, ಅವರು ಸೇಮ್ ಹಿಂಗೆ ಮಾಡೋದು. ಬಟ್ ಅವರು ಫ್ರೀಸ್ ಮಾಡಿ ಇಕ್ಕಿರ್ತಾರೆ, ಯಾವಾಗ ಬೇಕೋ ಅವಾಗ ಎಣ್ಣೆಗೆ ಹಾಕ್ಬಿಟ್ಟು ಕೊಡ್ತಾರೆ ಅಷ್ಟೇ. ಸ್ವಲ್ಪ ಫ್ಲೇಮ್ನ ಕಮ್ಮಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದೊಂದು ತಿರ್ಸಕ್ಕಾಗ್ತಾ ಇಲ್ವಲ್ಲ. ಗೋಲ್ಡ್ ಕಲರಲ್ಲಿ ತಿರ್ಕೋತಾ ಇರುತ್ತೆ. ಯಾರು ಗೆಸ್ಟ್ ಬಂದ್ರು ಅಂದ್ರೆ ಪಟಾರ್ ಅಂತ ಬೇಗ ಮಾಡ್ಕೊಡೋ ರೆಸಿಪಿ ಇದು. ನೀವು ನೋಡಿ, ನಿಮಗೂ ಮನೇಲಿ ನನ್ನ ರೆಸಿಪಿ ಇಷ್ಟ ಆಯಿತು ಅಂದರೆ ಮನೇಲಿ ಟ್ರೈ ಮಾಡಿಬಿಟ್ಟು ನನಗೆ ಮೆಸೇಜ್ ಹಾಕಿ, ಕಮೆಂಟ್ ಹಾಕಿ ಹೇಗಿತ್ತು ಅಂತ. ಇದು ಆಲ್ರೆಡಿ ಆಲ್ಮೋಸ್ಟ್ ಫ್ರೈ ಆಗಿದೆ. ಸ್ವಲ್ಪ ಬೇಗ ಹಾಕಿದ್ನಲ್ಲ, ಎಣ್ಣೆ ಚೆನ್ನಾಗಿ ಕಾದಿತ್ತು, ಇವಾಗ ಸ್ವಲ್ಪ ಬೇಗ ಹಾಕಿದೆ. ಸೊ ಇದು ಎತ್ಕೊಂಡ್ಬಿಡೋಣ ಫಸ್ಟು, ಇದೆರಡು. ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಸ್ಮೆಲ್ ನಿಜ ಎಷ್ಟು ಚೆನ್ನಾಗಿ ಫ್ಲೇವರ್ ಬರ್ತಿದೆ ಗೊತ್ತಾ, ಗಮ್ ಅಂತ ಬರ್ತಿದೆ ಫ್ಲೇವರು. ಆ ಬ್ರೆಡ್ಡು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿರ್ತೀವಲ್ಲ, ನೋಡಿ ಈ ಥರ ಫ್ರೈ ಮಾಡಿಕೊಂಡು ನೀಟಾಗಿ ಎಲ್ಲ ಸೈಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿದ್ರೆ ಎಷ್ಟು ಚೆನ್ನಾಗಿದೆ. ಇದು ಯಾಕೆ ಬ್ರೆಡ್ಡಿಂಗ್ ಬಿಟ್ಕೊಳುತ್ತೆ ಅಂತ ಅಂದ್ರೆ, ನಾವು ಪೌಡರ್ಸ್ ಹಾಕ್ತಿವಲ್ಲ, ಆ ಪೌಡರ್ ಹಾಕೋದ್ರಿಂದ ಆ ಥರ ಬಿಟ್ಕೊಳುತ್ತೆ. ಇವಾಗ ಈ ಮಿಕ್ಕಿದ 4 ಏನಿದೆಯೋ ಅದನ್ನು ಹಾಕ್ಬಿಡೋಣ ಬನ್ನಿ. ಜಾಸ್ತಿ ನೋಡಿ ಈ ಥರ ಹಾಕ್ಕೊಂಡು ಎಣ್ಣೆಗೆ ಬೇಕು. ಈವ್ನಿಂಗ್ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು ಇದು ಆ್ಯಕ್ಚುಲಿ. ನಾವು ಇದನ್ನ ತಿನ್ನೋಕ್ಕೆ ಡಾಮಿನೆನ್ಸ್ಗೆ, KFCಗೆ ಹೋಗ್ತಾ ಇರ್ತೀವಿ ನಗೆಟ್ಸ್ ತಿನ್ನೋಕ್ಕೆ. ಸೊ ಇಷ್ಟ ಆಯಿತು. ಹಿಂಗೆ ಬಂದಿದೆ, ಸ್ಪಂಜಿಯಾಗಿ ಸಾಫ್ಟಾಗಿ ಬಂದಿದೆ ನೋಡಿ, ಕ್ರಿಸ್ಪಿ ಆಗಿದೆ ನೋಡಿ, ಚೆನ್ನಾಗಿದೆ. ಒಂಥರ ಸ್ವೀಟ್ ಖಾರ ಆ ಥರ ವೈಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಕಾಫಿ ಜೊತೆನೂ ತಿನ್ಬೋದು ನೀವು, ಇದು ಸಖತ್ತಾಗಿರುತ್ತೆ. ಗೋಲ್ಡನ್ ಕಲರ್ಗೆ ಚೇಂಜ್ ಆಗಬೇಕು, ವೈಟ್ ಇರೋದು ಏನಿರುತ್ತೆ ಗೋಲ್ಡನ್ ಕಲರ್ ಚೇಂಜ್ ಆಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ನೋಡಿ ಕಲರೇ ಚೇಂಜ್ ಆಗಿಲ್ಲ, ಇದನ್ನು ಚೇಂಜ್ ಆಗಿದೆ ನೋಡಿ. ಮನೆ ಔಟ್ಸೈಡ್ ಯಾರು ಜಂಕ್ ಫುಡ್ ತಿನ್ನಲ್ಲ, ಅವ್ರಿಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ತರ ಮಾಡಿ ಆರಾಮಾಗಿ ಕೊಡ್ಬೋದು. ಸಾಕು, ಬೇಯಿಸಿದ ಸಾಕು. ಇವಾಗ ಇದು ಎತ್ಬಿಡೋಣ. ನೋಡಿ ಎಣ್ಣೆ ನೋಡಿ ಹೆಂಗಾಯ್ತು ಅಂತ, ಕಲರ್ ನೋಡಿ ಎಣ್ಣೆ ಕಲರ್ ಹೆಂಗ್ ಬಂತು ಅಂತ. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಡೋಣ. ನೋಡಿ
ಕ್ವಿಕ್ಕಾಗಿ 10 ನಿಮಿಷದಲ್ಲಿ ಹೇಗೆ ವೆಜ್ ನಗೆಟ್ನ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಬನ್ನಿ ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿತ್ತು ಅಂತ. ಇದಕ್ಕೆ ಜಾಮ್ ನೋಡಿದೆ, ಕೆಚಪ್ ಸಿಗಲಿಲ್ಲ. ಸೊ ನಿಮ್ಮಲ್ಲಿ ಕೆಚಪ್ ಇತ್ತಂದ್ರೆ ಕೆಚಪ್ ಜೊತೆ ತಿನ್ನಿ. ಬನ್ನಿ ತೋರಿಸ್ತೀನಿ. ಸೊ ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಹೇಗಿತ್ತು ಅಂತ. ಸೊ ನೋಡಿದ್ರಲ್ಲ ಹೇಗೆ ಮಾಡಿದ್ದೀನಿ ಅಂತ. ತುಂಬ ಈಸಿಲಿ ಮಾಡ್ಬೋದು. ಈಸಿ ಮೆಥಡ್ ಇದು. ಜಾಸ್ತಿ ರಿಸ್ಕ್ ತಗೋಬೇಕು ಅಂತ ಇಲ್ಲ. ನಿಮಗೆ ತೋರಿಸ್ತೀನಿ ಬನ್ನಿ. ಸೌಂಡ್ ನೋಡಿ, ತುಂಬಾನೇ ಚೆನ್ನಾಗಿದೆ. ಸೊ ನೀವು ಇದಕ್ಕೆ ಕೆಚಪ್ ಸಾಸ್ ಎಲ್ಲ ಹಾಕೊಂಡು ತಿನ್ಬೋದು. ಇದಕ್ಕೆ ನಾನು ಏನೇನು ಹಾಕಿದ್ದೀನಪ್ಪ ಅಂದ್ರೆ ಇನ್ನೊಂದ್ಸತಿ ಹೇಳ್ತೀನಿ ವಿಡಿಯೋದಲ್ಲಿ, ನೀವು ನೋಡಿ ಕೇಳಿಸ್ಕೊಳ್ಳಿ. ಫಸ್ಟು ಒಂದು ಅರ್ಧ ಪೌಂಡ್ನಷ್ಟು ಬ್ರೆಡ್ ತಗೊಳ್ಳಿ. ಡಿಪೆಂಡ್ ಆನ್ ನಿಮ್ಮ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ ಅಂತ ನೋಡ್ಬಿಟ್ಟು ನೀವು ತಗೋಬೇಕಾಗುತ್ತೆ. ಸೊ ಗ್ಯಾಸ್ ಆಫ್ ಮಾಡಿದ್ದೀನಿ. ಎಷ್ಟು ಬೇಕು ಅಂತ ನೋಡಿ ತಗೊಳ್ಳಿ. ಮತ್ತೆ ಆಲೂಗೆಡ್ಡೆನೂ ಅಷ್ಟೇ, ಜಾಸ್ತಿ ಹಾಲು ಹಾಕಿದ್ರೆ ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ನಾನು ಒಂದು 2 ಹಾಕಿದ್ದೀನಿ. ಮತ್ತೆ ಒಂದು 5 ಮೆಣಸಿನ್ಕಾಯಿ ಹಾಕಿದ್ದೀನಿ. ಒಂದೇ ಒಂದು ಈರುಳ್ಳಿ ತಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ಖಾರ ಪುಡಿ ಮತ್ತೆ ಗರಂ ಮಸಾಲ, ಆಮೇಲೆ ಉಪ್ಪು ಇಷ್ಟೆಲ್ಲ ಹಾಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ. ಆಲೂಗೆಡ್ಡೆನ ಬೇಯಿಸ್ಕೊಂಡು ನೀವು ಹಾಕೋಬೇಕಾಗುತ್ತೆ. ಹಂಗೆ ಹಾಕಿದ್ರೆ ಚೆನ್ನಾಗಿ ಬರಲ್ಲ. ಆಲೂಗೆಡ್ಡೆ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿಬಿಟ್ಟು ಬ್ರೆಡ್ ಜೊತೆ ಹಾಕ್ಬೇಕಾಗುತ್ತೆ. ಸೊ ಫೈನಲ್ ಟಚಪ್ ಹಿಂಗ್ ಬರುತ್ತೆ. ಸೊ ಆಗ್ಲಿ ಗೈಸ್, ಬನ್ನಿ ಟೇಸ್ಟ್ ಮಾಡೋಣ. ಸೀರಿಯಸ್ಲಿ ಉಪ್ಪು ಖಾರ ಸಖತ್ತಾಗಿದೆ. ತುಂಬಾನೇ ಚೆನ್ನಾಗಿದೆ. ಸೀರಿಯಸ್ ಸಖತ್ತಾಗಿದೆ. ನಾನು ಒಂದ್ಸತಿ ಟ್ರೈ ಮಾಡ್ಕೊಂತೀನಿ. ಇದನ್ನೇ ಅನ್ಸುತ್ತೆ ಅವರು ಈ ತರ ಮಾಡಿ ಇಟ್ಕೊಂಡ್ಬಿಟ್ಟು ಫ್ರೀಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಫ್ರೀಸ್ ಮಾಡ್ಕೊಂಡು ಬಂದವ್ರಿಗೆಲ್ಲ ಎಣ್ಣೆಗೆ ಹಾಕೋದು, ಕರ್ಬಿಟ್ಟು ಕೊಡ್ತಾರೆ. ಗೈಸ್ ತುಂಬಾ ಈಸಿ, ಯಾರು ಬೇಕಾದ್ರೂ ಮಾಡ್ಬೋದು. ಮಳೆ ಬೇರೆ ಬರ್ತಿತ್ತಲ್ಲ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಹೆಂಗಿದ್ರು ಮನೇಲಿ ಬ್ರೆಡ್ ಇತ್ತು. ಇನ್ನೇನು ಕಾಫಿಗೆ ಅದಕ್ಕೆ ಜಾಸ್ತಿ ಹೆಚ್ಕೊಂಡು ತಿನ್ನಲ್ಲ, ಅದಕ್ಕೆ ಈ ತರ ಮಾಡೋಣ ಅಂದ್ಬಿಟ್ಟು ಗೈಸ್ ನಿಜವಾಗ್ಲು ನೋಡಿ ಹೆಂಗಿದೆ ನೋಡಿ. ಒಳಗಡೆ ಹಿಂಗ್ ಮುಟ್ತಾ ಇದೆ ನೋಡಿ, ಸಕ್ಕತ್ತಾಗಿದೆ ಗೈಸ್. ನೀವು ನಿಜವಾಗ್ಲೂ ಟ್ರೈ ಮಾಡ್ಕೊಂಡು ಮನೇಲಿ ಮಕ್ಳಿಗೆ ಒಂದ್ಸತಿ ಮಾಡ್ಕೊಡಿ. ಇದಕ್ಕೆ ಜಾಸ್ತಿ ನಾನು ಏನು ಇಂಗ್ರೀಡಿಯೆಂಟ್ಸ್ ಹಾಕ್ಲೇ ಇಲ್ಲ. ಒಂದು 5ರಿಂದ 6 ಅಷ್ಟೇ, 6 ಇಲ್ಲ ಅನ್ಸುತ್ತೆ. ತುಂಬಾ ಈಸಿಯಾಗಿ ಮಾಡ್ಬೋದು. ಮತ್ತೆ ಕ್ವಿಕ್ ಆಗಿ ಮಾಡ್ಬೋದು, ಬೇಗ ಆಗುತ್ತೆ. ಇನ್ನೇನು ಮಾಡಂಗಿಲ್ಲ, ಜಸ್ಟ್ ಮಿಕ್ಸ್ ಮಾಡ್ಬೇಕು, ಎಣ್ಣೆಗೆ ಬಿಡ್ಬೇಕು ಅಷ್ಟೇ. ಸ್ವಲ್ಪ ಎಣ್ಣೆ ವೇಸ್ಟ್ ಆಗುತ್ತೆ. ಯಾಕೆ ಅಂತ ಅಂದ್ರೆ ನಾವು ಅದೇನು ಪೌಡರ್ ಮಾಡ್ಕೊಂಡಿರ್ತೀವಲ್ಲ, ಅದು ಎಣ್ಣೆಗೆ ಬಿಡ್ತೀವಲ್ಲ, ಅದು ಅಲ್ಲೇ ಬಿಟ್ಕೊಳುತ್ತಲ್ಲ. ಆಗ ಫುಲ್ ಎಣ್ಣೆ ಎಲ್ಲ ನಿಮಗೆ ತೋರಿಸ್ತೀನಿ ರೀ ಹಿಂಗಾಗಿದೆ ಎಣ್ಣೆ. ಇಲ್ಲಡಿ ಫುಲ್ ಬ್ಲ್ಯಾಕ್ ಆಗಿದೆ ಎಣ್ಣೆ, ಈ ತರ ಬರುತ್ತೆ. ಸೊ ನೋಡ್ಕೊಂಡು ನೀವು ಮಾಡಿ. ಐ ಹೋಪ್ ಈ ರೆಸಿಪಿ, ಒಂದು ಚಿಕ್ಕ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅನ್ಸುತ್ತೆ. ಇಷ್ಟ ಆಗಿದ್ದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಂಡು, ನನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ. ಬಾಯ್. ಲವ್ ಯು. ಎಲ್ಲ ಮಿಸ್ ಮಾಡ್ಕೊತೀರಿ.